ಅಲ್ಲಿ ನಮ್ಮವ್ಗ ನಾವು ಕುಡ್ದಿರೋ ವಿಷಯ ಯಾರು ಹೇಳಿದ್ರಿ? ಹಾಂ, ಗೊತ್ತಿಲ್ಲ. ನನಗೆ ಅದೇ ಡೌಟ್ಲಿ. ನಮ್ಮವ್ಗೆ ಯಾವ ಡಬ್ಬ ನನ್ನ ಮಗ ಏನೇನೋ ನಾವು ಕುಡ್ದಿರೋದು ಹೆಂಗೆ ಹೊಡೆದು ಗೊತ್ತಾ ನಮ್ಮವ್ವ? ಹೊಡೆದ್ಲೇನ? ಏನ್ ಲೇ ಪ್ರೀತಮ್ಮ, ಕನಸ್ನಾಗ ಕಸ್ಬರಿಗೆ ಭಾಳ ಬಂದ್ವಂತ. ಹೋಗ್ಬಿಡ. ಲೇ ನಿಮ್ಮ ಟೆನ್ಷನ್ ಏನಂತ ನಂಗೆ ಗೊತ್ತಿರಲಿ. ಏನದ? ಆ ಪ್ರೀತಮ್ಮರ ಅವನ್ನ ಯಾರು ಕರ್ಕೊಂಡು ಹೋಗಿದ್ದಂತ ನನಗೆ ಗೊತ್ತೈತಿ. ಲೇ ಪ್ರೀತಮ್ಮ, ನಿಮ್ಮ ಅವ್ನ ಕರ್ಕೊಂಡು ಹೋಗಿದ್ದ ಆ ಸಿದ್ನ ನೋಡು. ಸಿದ್ಧ ನಿಮ್ಮ ಕಳಗ ಹಾಳಾಗೋಗುತ್ತೆ ಮಾಡಿದ್ನಲ್ಲೇ ಗೊತ್ತಾ ದೋಸ್ತ. ಸಿದ್ಧ ಯಾವ ಬೆಲೆದಾಗಿದ್ರೆ ಹುಡುಕಿ ಗಮಾನ್ರಿ. ಬಾ ಮಲ್ಯ ಹೋಗಿ ಸಿದ್ಧನ ಹೆಸರು ಹೇಳಿಕೊಟ್ಟ. ಇನ್ನು ಇವ್ರು ಹೋಗಿ ಸಿದ್ಧನ ಹೊಡಿತಾರ. ಸಿದ್ಧನ ಕಡೆಯವ್ರು ಬಂದು ಇವ್ರಿಗೆ ಹೊಡಿತಾರ. ಇವ್ರು ಹೋಗಿ ಅವ್ರಿಗೆ, ಅವ್ರು ಹೋಗಿ ಇವ್ರಿಗೆ. ಇನ್ನು ಊರಿಗೆ ಬೆಂಕಿ ಹತ್ತತ್ತ. ನನಗೆ ಎಂಜಾಯ್ಮೆಂಟ್ ಮಾಸ್ ಅಂದರೆ ಮಾಸ್. ಅಲ್ಲ ಮಾಡ್ರಿ, ಇವತ್ತು ಜಗಳ ಮಾಡ್ರಿ. ಊರು ತುಂಬ ನಾನಾ ನೋಡ್ತೀನಿ ಇವತ್ತೆ ಕುಂತ್ಕೊಂಡು. ಇವೆ ಯಾಕೆ ಬಂದು ಅಡ್ಡ? ಸರಿ ಹೋ ಬರ್ಮಣ್ಣ, ಸರಿ 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 ಸರಿ. ಆರಾಮದಿವಪ್ಪ, ನೀ ಆರಾಮದಿಲ್ಲ? ಅಡ್ಡ ಬಂದ್ಬಿಟ್ಟು ಅಡ್ಡ ಬಂದ್ರೆ ನಮ್ಗೆ ಸರಿಯಾದ ಆಗಲ್ರಿ ಮುಗಿಸ್ರಿ ನಾವು. ಅಧ್ಯಕ್ಷ, ಹಾಂ, ನಿಮ್ಗೊಂದು ವಿಷಯ ಗೊತ್ತೇನ್ರಿ? ಏನು? ನಿಮ್ಮ ಮಗ ಕಿರಿಕ್ ಬಂದಾನಲ್ರಿ? ಹೌದಾ? ಹ್ಞೂ ರೀ. ಯಾವಾಗ ಬಂದನ? ಇವತ್ತು ರೀ. ಹೌದಾ? ಹ್ಞೂ ರೀ. ಗೊತ್ತಿಲ್ಲ ನಮಗ. ಬಂದಾನ್ರಿ. ಹೌದಾ? ಹ್ಞೂ ರೀ. ಇರ್ಲಿ ಸರಿ, ನಮ್ಮ ಕೆಲ್ಸಕ್ಕೆ ಹೋಗ್ಬೇಕು. ಸರಿ, ನಾವು ಮೊಮ್ಮಗಳು ದಾರಿ ಬರ್ತಂತ ನಾ ಅಡ್ಡ ಬಂದಿರಿ ನಿಮಗ. ಆಯ್ತು ಆಯ್ತು ಆಯ್ತು. ಸಿಗ್ಬಾರ್ದು ಸಿಗ್ಬೇಕು ಅಲ್ಲಿ ಅಲ್ಲ. ಸಿಟ್ಲೆ ಯಾಕ್ಲೆ ಕೈ ಬಿಡ್ಲಿ? ಯಾಕ್ಲೆ ಕೈ ಬಿಡ್ಲಿ? ಲೇ ಕೈ ಬಿಡ್ಲೆ, ನೀನು ಮೊದ್ಲ ಕೈ ಬಿಡ್ಲೆ. ಲೇ ಕೈ ಬಿಡ್ಲೆ, ಕೈ ಬಿಡ್ಲೆ, ನನ್ನ ಕೈ ಬಿಡ್ಲೆ. ಲೇ ಸಿದ್ಧ ಐತೆ ನಿನ್ನ ಮಗನ. ಲೇ ಕೈ ಬಿಡ್ರಲೇ, ಏ ಕೈ ಬಿಡ್ರಲೇ, ನೀವು ಮಾತ್ರ ಕೈ ಬಿಡ್ರಲೇ. ನೀನಲ್ಲ ಅಂದ್ರ ನಮ್ಮ ಅವ್ ಕರ್ಕೊಂಬರ ಕೇಳಿದಾರೆ ಯಾರು? ಸುಂದರಯ್ಯ, ಅಲ್ಲೇ ಚಂದ ಜನ ನೋಡತ್ತಿ ನೋಡಕ್ಕೆ ನೀವೇ ಡಿಸ್ಟರ್ಬ್ ಮಾಡ್ತೀವಿ. ಸುಮ್ಕರೆ ಏನಾತ್ಲೆ? ಸರ್ ನೋಡಿ ಸರ್, ನನ್ನ ತಪ್ಪಿಲ್ಲ. ಅವ ಕಿರಿ ಕೇಳಿದ, ಅಲ್ಲಿ ಎಣ್ಣೆ ಹೊಡ್ಯಾಕತ್ತಾರ, ಅಲ್ಲಿ ಕರ್ಕೊಂಡೋಗಿ ತೋರಿಸಂತಂದ. ಅವ್ರು ಹೋಗೋರ್ನ ಅದಕ್ಕೆ ನಾ ಕರ್ಕೊಂಡೋಗಿ ತೋರಿಸಿದ್ದು ಸರ್. ಇವ್ರು ನನ್ನ ಹೊಡ್ಯಾಕತ್ತಾರ ನೋಡಿ ಸರ್. ನಡೀನಿ ನಡಿ. ಸರ ನೀವು ಮಾಡಿ ಬಿಡ್ಬೇಡ್ರಿ ದೋಸ್ತ. ಆ ಕಿರಿಕನ್ನ ಬಿಡಬೇಡ. ಏಯ್ ಮಾತಾಡೋದಿಲ್ರಿ. ಹೌದು ಸರ್, ಇವತ್ತು ಒಂದೈತಿ. ಲೇ ಮೊದಲು ಸರಿಯಾಗಿ ಕೇಳಿಸ್ಕೊರಿ. ನೀವು ಮಾಡಿ ತಪ್ಪೈತಿ, ಅದನ್ನು ತಪ್ಪು ಅಂತಂದು ಹೇಳಿ ಎತ್ತಿ ತೋರ್ಸ್ಯಾರ ಅವರು. ಸೆರೆ ಕುಡಿದೇನು ಚಲೋ ಕೆಲಸ ಅಂತ ತಿಳ್ಕೊಂಡಿರಿ? ಏನು ದೊಡ್ಡ ಮಹಾವೀರ ನೀವು ಸೆರೆ ಕುಡಿದ್ರೆ? ನಿಮ್ಮ ಜೀವನ ಹಾಳಾಕತಿ ಅನ್ನೋದು ಗೊತ್ತಿಲ್ಲ ನಿಮಗೆ?
ಜೀವನ ಹಾಳಾಕತಿ, ಜೀವನ ಸುಧಾರಿಸ್ಲಿ ಅಂತಂದೇಳಿ ಅವರು ನಾಲ್ಕು ಮಂದ್ಯಾಗ ನಿಮ್ಮೊಂದು ಇದು ಹೇಳಿ ನಿಮ್ಮ ಅವ್ನ ಕರೆದು ಮಗ ಹಾಳಾಗತನ ಅಂತ ತೋರಿಸಿದ ತಪ್ಪ. ಈ ವಯಸ್ಸಿನಾಗ ಎಷ್ಟೋ ಜನರು ಮನೆ ಜವಾಬ್ದಾರಿ ತಗೊಂಡಿರ್ತಾರೆ, ಮನೆ ನಡೆಸ್ತಾರೆ. ನೀವೇನು ನಡ್ಸಾಕತ್ತೀರಿ? ಸೆರೆದಂಗಡಿ ಒಳಗೆ ಹೋಗಬಾರ್ದು ಅನ್ನೋದು ಗೊತ್ತಿಲ್ಲ ನಿಮಗೆ? ಈ ವಯಸ್ಸಿನಾಗ ಕುಡ್ದು ನಾಳೆ ಲಿವರ್ ಹಾಳಾಗೋದಿಲ್ಲ ನಿಮ್ಗೆ? ಜೀವನ ಅಂದ್ರೆ ಇಷ್ಟ ನಿಮ್ದು? ಸೆರೆ ಕುಡಿಯೋದು ಜವಾಬ್ದಾರಿ ಕಲೀರಿ. ಸೆರೆ ಕುಡ್ಕಂತ ಅಡ್ಡಾಡಿದ್ರೆ ಜೀವನ ಹಾಳಾಕತಿ. ಹೆಂಡ್ರು ಮಕ್ಕಳು ಅವ್ವ ಅಕ್ಕ ತಂಗಿ ಎಲ್ಲರೂ ಹೋಗ್ತಾರೆ ನಾಳೆ ಮನೆ ಬಿಟ್ಟು. ಅವಾಗೇನು ಮಾಡ್ತೀರಿ? ಬೀದಿ ಹೆಣ ಹಾಕ್ತೀರಿ. ಜವಾಬ್ದಾರಿ ಕಲೀರಿ. ಸೆರೆ ಕುಡಿಬಾಡ್ರಿ, ಜೀವನ ಹಾಳು ಮಾಡ್ಕೋಬಾಡ್ರಿ. ಹೇಳ್ತಿಲ್ಲ? ಇನ್ಮೇಲೆ ಹಿಂಗೆ ಆಗದಂಗ ನೋಡ್ಕೇರಿ. ಸರಿ. ಏನು ಬುದ್ಧಿಗೇಡಿಗಳ ಈಗಿನ ಹುಡುಗರು ಹಂಗೆ ಒಟ್ಟು. ಹೇಯ್ ಬಲ್ಲಿ ಜಗಳ ಅಂದ್ರೆ ಏನು ತಿಳ್ಕೊಂಡಿದ್ದೀನಿ? ಹಾಂ, ಅದನ್ನು ಎಂಜಾಯ್ ಮಾಡೋಕೆ ನಿಂತಿದ್ದಿ. ಆ ಹುಡುಗರು ಜಗಳ ಮಾಡಕತ್ತಾರ, ಬಿಡಿಸ್ಬೇಕನ್ನೋದು ಒಂದು ಸ್ವಲ್ಪ ಮ್ಯಾನಸ್ ಅದ ನಿನಗೆ? ನಿಮ್ಮಂಥರ ಇರೋದು ಅಷ್ಟು ಸೊಸೈಟಿ ಒಳಗಡೆ. ಒಂದಿಟ್ಟು ಜಗಳ ಹತ್ತಂದ್ರೆ ಸಾಕು, ಹಂಗೆ ಊಟ ಬೇಡ, ತಿಂಡಿ ಬೇಡ, ನಿದ್ದೆ ಬೇಡ, ಏನು ಬೇಡ ಅವ್ರಿಗೆ. ಬಂದು ಕುತ್ಕೊಂಡ್ಬಿಡ್ತಾರೆ ಹಂಗೆ ಹೆಣದ ಮುಂದೆ ಕುಂತಂಗೆ. ಇಷ್ಟು ದೊಡ್ಡವಾಗಿದೆ, ಆ ಜಗಳ ಬಿಡ್ಸೋಕ್ಕಾಗೋದಿಲ್ಲ. ಜಗಳ ಮಾಡೋದನ್ನು ನೋಡಿ ಖುಷಿ ಪಡ್ತೀಯಲ್ಲ, ಆಹಾ ಆಹಾ ಅಂತೀಯಲ್ಲ. ನಾಚಿಕತ್ತಿ ನಿನಗೆ? ಕತ್ತಿ ಅಂತ ವಯಸ್ಸಾಗೈತಿ. ತಿಳ್ಕೊ, ಎಲ್ಲರ ಜಗಳ ಆಗಲಿ ಸಾಧ್ಯ ಆದ್ರೆ ಬಿಡಿಸೋದನ್ನು. ಇಡೀ ಊರಿಗೆ ಬೆಂಕಿ ಹತ್ತದ. ಒಂದು ಸಣ್ಣ ಕಿಡಿ ಸಾಕು ಕಾಡಿಗೆ ಬೆಂಕಿ ಹತ್ತಾಕ, ಹಂಗೆ ಒಂದು ಸಣ್ಣ ಜಗಳ ಸಾಕು ಇಡೀ ಊರಿಗೆ ಬೆಂಕಿ ಹತ್ತಾಕ. ತಿಳ್ಕೊಂಡು ಸುಧಾರಿಸ್ಕ್ಯ. ಹಿಂಗೆ ಮೀಸಿ ಗಡ್ಡ ಬಿಟ್ಕೊಂಡು ನರೇಳ್ಬೇಡ, ಸುಧಾರಿಸ್ಕ್ಯ. ಹೇಳ್ತಿಲ್ಲ? ಆಯ್ತು. ನಡಿ, ಮತ್ತೆ ನೋಡ್ತೀನಿ. ನಡಿ.